ಇದು ಪ್ರಥಮ ಬಹುಮಾನಕ್ಕೆ ಬಂತು. ಬಂಪರ್ ಮತ್ತೊಂದು ಈಗ 5,000 ಹಿಂಗ ಅಲ್ಲ ಇದು 3 ಇದು ಪ್ರಥಮ. ಅಲ್ಲ ಅವ ಪೋಸ್ಟಲ್ ಕಳಿಸ್ತೆಂದ ಬೇಡ ನಾ ಇಲ್ಲಿ ಬಪ್ಪಿದ್ದು ಆರು ಬೇಡ್ರನೆ ಮುಂಜಿ ಬಪ್ಪಿದ್ದು ಅಲ್ಲೇ ಬರ್ಲಕ್ಕು ಅದಕ್ಕೆ ಬಂದಂಗ ಆತು ಅಂದ. ಹಾಗೆ ಇದು ಏನು ಕೇಳಿದ್ರೆ ಇದು ಪೋಸ್ಟಲ್ ಕಳಿಸಲಿಕ್ಕೆ 300 ರೂಪಾಯಿ ಬೇಕು. ನಾನು ಇಲ್ಲಿ ಊರಿಗೆ ಬಪ್ಪಿದ್ದು ಇಲ್ಲೇ ಕೊಡ್ಲಕ್ಕು ಮುಂಜಿ ಮನೆ ಬಾಯಿ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗ್ತೋಳಿದೆ ಮತ್ತೆ ನಂಗೆ ಬಪ್ಲಕ್ಕ ಇದಿಲ್ಲ ಅಲ್ಲಿ ಮತ್ತೊಂದು ತಾಮ್ರ ಗೌರ ಇದ್ದು ಆ ಕಡೆ ಯಾವ್ದೋ ತೋರಿಸ್ತೆ ಅದಕ್ಕೆ ಓಕೆ ಅದೇ ಅಕ್ಕ ಕೇಳಿದ ಅಲ್ಲ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ ನೋಡಿ, ಇದು ನಾನು ಪರಭವ ಸಂವತ್ಸರ ಆರಂಭದಲ್ಲಿ ನಮ್ಮ ತಾಮ್ರಗೌರ ಬಗ್ಗೆ ಒಂದು ಸ್ಪರ್ಧೆ ಇಡಿಸಲಾಗಿತ್ತು. ಏನಂದರೆ ತಾಮ್ರಗೌರ ವಿಜಯೀ ಭವ ಸ್ಪರ್ಧೆ ಅಂತೇಳಿ. ಅದರ ಒಂದು ನಿಯಮ ಇತ್ತು, ಯಾರು ತಾಮ್ರಗೌರ ಬಳಸಿ 2 ನಿಮಿಷದ ವಿಡಿಯೋ ಮಾಡಿ ಕಳಿಸ್ತಾರೆ ಅದಕ್ಕೆ ಹೆಚ್ಚು ಜನರ ಯಾರಿಂದ ಕಮೆಂಟ್ಸ್ ಬರ್ತದೆ ಅವರಿಗೆ ಬಂಪರ್ ಬಹುಮಾನ ಅಂತೇಳಿ. ಹಾಗೆಯೇ 3 ಪ್ರಥಮ ಬಹುಮಾನ ಇಟ್ಟಿದೆ. 3 ಪ್ರಥಮ ಬಹುಮಾನದಲ್ಲಿ ಒಂದು ಪ್ರಥಮ ಬಹುಮಾನವನ್ನು ನನಗೆ ಸಿಕ್ಕಿತ್ತು. ಶ್ರೀಮತಿ ಲಕ್ಷ್ಮೀ ಝಾನ್ಸಿ ಭಟ್ ಲಕ್ಷ್ಮಿ ಅವರಿಗೆ ಪ್ರಥಮ ಬಹುಮಾನ ಬಂದಿದೆ. ಬಹಳ ಸಂತೋಷ ಆಗುತ್ತೆ. ನಮ್ಮ ಶ್ರೀ ಶಿವಸದ್ಗುರು ಗೋಶಾಲೆಯ ವತಿಯಿಂದ ಈ 3,000 ರೂಪಾಯಿನ ಈ ತಾಮ್ರಗೌರವನ್ನು ಅವರು ಪಡೆದಿದ್ದಾರೆ. ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಇವರು ದತ್ತಾತ್ರೇಯ ಭಟ್ ಅವರು ಒಂದು ಸ್ವಾರ್ಥಕ್ಕಾಗಿ ಈ ಸೇವೆಯನ್ನ ಮಾಡ್ತಾ ಇದ್ದಿದ್ದಲ್ಲ, ಒಂದು ಗೋ ಸೇವೆಗಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಿದ್ದಕ್ಕೆ ನಾನು ತಾಮ್ರಗೌರ ಒಳ್ಳೇದಾಗಿದ್ದಕ್ಕೆ ಅಂದರೆ ಅವರ ಪ್ರಚಾರಕ್ಕೆ ಆಗಿ ಹೇಳಲ್ಲ, ನನಗೆ ಉಪಯೋಗಿಸಿದ್ದು ಒಳ್ಳೇದಾಗಿತ್ತು, ಹಾಗೆ ಎಲ್ಲರೂ ಉಪಯೋಗಿಸ್ಲಿ ಅಂತ ಆ ವಿಡಿಯೋವನ್ನ ಮಾಡಿದ್ದೆ. ಅದು ಸುಮಾರು ಜನರಿಗೆ ತಲುಪಿದೆ. ಇದರಿಂದ ಒಳ್ಳೇದಾಗಲಿ ಅಂತೇಳಿ ನಾನು ಈ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಿದ್ದು. ಈ ತಾಮ್ರಗೌರ ಅನ್ನೋದು ತುಂಬ ಒಳ್ಳೆಯ ಒಂದು ಉತ್ಪನ್ನ, ಅದು ಒಂದು ಗೋ ಉತ್ಪನ್ನ. ಇವರು ಯಾವುದೇ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಲ್ಲ, ಗೋ ಸೇವೆಗಾಗಿ ಮತ್ತು ಅದು ದೇಸಿ ಆಕಳ ಸಾಕಿ ಅದರ ಉತ್ಪನ್ನವನ್ನು ಬಳಸಿ ಮಾಡಿದಂಥ ತಾಮ್ರಗೌರ. ಅದು ತಾಮ್ರ, ಹಿತ್ತಾಳೆ, ಬೆಳ್ಳಿ ಎಲ್ಲ ಪಾತ್ರೆ ತಿಕ್ಕೋಕೆ ಚೆನ್ನಾಗಿ ಬರುತ್ತೆ ಅಂತಕ್ಕೆ ನಾನು ಒಂದು ವಿಡಿಯೋದಲ್ಲೂ ಮಾಡಿ ತೋರಿಸಿದ್ದೆ ಹೇಗೆ ಅಂತ. ಈ ಬಹುಮಾನವನ್ನು ನನಗೆ ಪೋಸ್ಟಲ್ಲಿ ಕಳಿಸೋದು ಬೇಡ, ನಾನು ಊರಿಗೆ ಬರ್ತೀನಿ, ನಾವು ಬೆಂಗಳೂರಿನಲ್ಲಿ ಇರ್ತೀವಿ, ಊರಿಗೆ ಬರ್ತೀವಿ. ನನ್ನ ಅತ್ತಿಗೆ ವೀಣಾ ಮತ್ತು RB ಹೈಡ್ರ ಮೊಮ್ಮಗನ ಉಪನಯನ, ಕಾರ್ತಿಕನ ಉಪನಯನಕ್ಕೆ ಬಂದಾಗ ತುಂಬ ಮಂದಿಗೆ ತಲುಪುತ್ತೆ. ಅಂದರೆ ನನಗೆ ಅಂತಲ್ಲ, ಬಹುಮಾನ ಬಂದ ತೋರಿಸ್ಬೇಕು ಅಂತಲ್ಲ, ಈ ತಾಮ್ರಗೌರರ ಬಗ್ಗೆ ಹೇಳಲಿಕ್ಕೆ ಒಂದು ಅನುಕೂಲ ಆಗಲಿಕ್ಕೆ ಒಂದು ಸಮಯ ಆಗಿತ್ತು ಅಂತೇಳಿ ಇಲ್ಲಿಗೆ ಬಂದು ಕೊಡ್ಲಿಕ್ಕೆ ಹೇಳಿದರೆ ಅವರು ಸಮಯಾಭಾವದಿಂದ ಸಂಜೆ ಬಂದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೂ ಖುಷಿ ಇದೆ. ಯಾಕೆಂದರೆ ಇದನ್ನು ನಂಗೆ ಬಹುಮಾನಕ್ಕೆ ಬಂದದಕ್ಕಿಂತಲೂ ಅವರ ಸೇವೆಗಾಗಿ ನಂಗೆ ಖುಷಿಯಾಗಿ ಈ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದೆ. ಮತ್ತು ಇವರು ನಮಗೆ ಹತ್ತಿರದವರೇ ಸಂಬಂಧಿಕರು. ನಾವು ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ಇದ್ದೀವಿ, ಇದ್ದಿದ್ದೀವಿ, ಅದಕ್ಕಾಗಿ ಮಾಡ್ತಾ ಇದ್ದಿದ್ದಲ್ಲ, ಇವರು ಗೋ ಸೇವೆಗಾಗಿ ನನ್ನದೊಂದು ಧನ್ಯವಾದವನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೆ. ಕಾರ್ತಿಕನ ಉಪನಯನದಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನನಗೆ, ಹಾಗಾಗಿ ಎಲ್ರಿಗೂ ಧನ್ಯವಾದ. ಉಳಿದ ವಿಜೇತರು ಕೂಡ ಆದಷ್ಟು ಬೇಗ ಈ ಬಹುಮಾನವನ್ನು ಸ್ವೀಕಾರ ಮಾಡಲಿ. ಯಾರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅವರು ವಿಳಾಸ ತಿಳಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದ. 125 ಆಗಿರೋದು, 100 ರೂಪಾಯಿ ಇತ್ತು, 125 ಆಗಿದೆ. ಇದು ನೀವು ಒಂದ್ಸಲ ಕೂತ್ಕೊ. ಇದು ನೋಡಿ, ನನಗೆ ಬಹುಮಾನಕ್ಕಾಗಿ ದತ್ತಾತ್ರೇಯ ಭಟ್ ಅವರು ಕೊಟ್ಟ ತಾಮ್ರಗೌರ. ಈ ತಾಮ್ರಗೌರ ಉಪಯೋಗ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇಲ್ಲಿ ಊರಲ್ಲಿ ಇದ್ದವರಿಗೆ ಗೊತ್ತಿದೆ. ಆದ್ರೂ ನನಗೆ ಬಂದ ಪ್ರಥಮ ಬಹುಮಾನದ ಪ್ರಥಮ ಉಡುಗೊರೆಯನ್ನ ಉಪನಯನದ ವಟುವಿಗೆ ಕೊಡ್ತಾ ಇದ್ದೆ. ಹಾಗೆ ಇವರ ಮನೆಯಲ್ಲೂ ಏನು ಅಂದರೆ ಇಲ್ಲೂ ದೇಸಿ ಆಕಳನ್ನೇ ಸಾಕಿದ್ದಾರೆ. ಹಾಗೆ ದೇಸಿ ಆಕಳ ಹಾಲು, ಮಜ್ಜಿಗೆ, ತುಪ್ಪ ಇದನ್ನೇ ಬಳಸೋದು. ಸಗಣಿಯಿಂದ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದಾರೆ. ಇಂಥ ದೇಸಿ ಆಕಳನ್ನು ಸಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದೊಂದು ಈ ತಾಮ್ರಗೌರ ಇತ್ಯಾದಿಗಳಿಂದ ನಮಗೆ ಗೊತ್ತಾಗುತ್ತೆ. ದೇಸಿ ಆಕಳನ್ನು ಉಳಿಸಿ ಬೆಳೆಸುವಂಥ ಕರ್ತವ್ಯ ನಮ್ಮದೆಲ್ಲ ಆಗಲಿ. ನಾವು ನಗರದಲ್ಲಿದ್ದವರಿಗೆ ಸಾಧ್ಯವಾಗದಿದ್ದರೂ ಗೋ ಸಾಕಾಣಿಕೆಯಲ್ಲಿ ನಮ್ಮ ಸಣ್ಣ ಸೇವೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಇದನ್ನು ಗಜಾನ ಅವರಿಗೂ ಒಂದು ಕೊಡ್ತೀನಿ, ಯಾಕೆಂದರೆ ಇವರಿಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಹಾಗಾಗಿ ಇದನ್ನು ಉಪಯೋಗಿಸಿ ನೋಡಿ. ನೀವು ಇಲ್ಲಿ ಕರ್ತೋಕದಲ್ಲಿ ಇದ್ದಿದ್ದು ಇದು ಯಾವ ರೀತಿಯಾಗಿ ಬರುತ್ತೆ ಅನ್ನೋ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದರೆ ಅವರಿಗೆ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರು ತಾನು ಮಾಡಿದ ಉತ್ಪನ್ನ 4 ಮಂದಿಗೆ ತಲುಪಲಿ ಅಂತದೇ ಇದೆ. ಹಾಗಾಗಿ ಇದನ್ನು ಉತ್ಪನ್ನ ಬಳಸಿ ಯಾವ ರೀತಿ ಬಂತು ಅದರಲ್ಲೇ ನಂಬರ್ ಇದೆ, ಅದಕ್ಕೆ ತಿಳಿಸಿದ್ರು ಆಗುತ್ತೆ.
ಒಂದು ಅವರು ಗೋರಕ್ಷಣೆಯನ್ನು ಮಾಡ್ತಾ ಇದ್ರು ಜನರಿಗೆ ಗೋ ಪ್ರಾಡಕ್ಟ್ ಅನ್ನು ಮನೆ ಮನೆ ತರಿಸುವಂತ ರೀತಿಯಲ್ಲಿ ಇದೊಂದು ಪ್ರಾಡಕ್ಟ್ ಇಟ್ಕೊಂಡು ಒಂದು ಬಹುಮಾನ ಹೇಳಿದಾಗ ಅದನ್ನ ಹಂಚಿ ಹೇಳಿದಾಗ ಅಲ್ಲ ಅದನ್ನಲ್ಲ ಸ್ವಾರ್ಥ ಇಲ್ಲದೆ ಎಷ್ಟೋ ಈಗ ಸರಿ ಅಲ್ಲ ಅಂದ್ರೆ ಸುಮಾರು ನಾನು ಹೇಳಿದ್ದೇನೆ ಕೇಳಿದ್ರೆ ಅವರು ಅದನ್ನ ಈ ಏನು ಕೇಳಿದ್ರೆ ಗೋ ನಿಧಿ ಅಥವಾ ಗೋ ಸ್ವರ್ಗ ನಾವೇನು ಕೇಳಿದ್ರೆ ಅದನ್ನು ಕಲಿಯಲು ಪ್ರತ್ಯಕ್ಷವಾಗಿ ಜನರಿಗೆ ಕಾಣಿಸ್ತಾ ಇದ್ರು ಹಾಗೆ ಅವರ ಈ ಒಂದು ಸೇವೆಗೆ ನಮ್ದೊಂದು ದೀರ್ಘದಂಡ ನಮಸ್ಕಾರ ಇದೇ ರೀತಿ ಮುಂದುವರೆಸಿ ನೀವು ಮತ್ತೆ ಉಪಯೋಗಿಸಿ 4 ಮಂದಿಗೆ ಇದ್ರ ಬಗ್ಗೆ ನೀವು ಇದನ್ನು ಕೊಟ್ಟದ್ರಿಂದ ನಾನು ಉಪಯೋಗಿಸಿದೆ ಅದೇ ಬೇಕು ನನ್ನಿಂದ ಏನು ಗೋಶಾಲೆಗೆ ಏನು ಕೊಡ್ಲಾಗ್ತದೆ ಖಂಡಿತವಾಗ ನಾನು ಉಪಯೋಗಿಸಿದ್ದೆ ಒಂದು ಈಗಲೇ ಯಾವಾಗ ನನಗೆ ಒಂದು ಮಾಹಿತಿ ಬೇಕು. ಒಂದು ಕೆಲವು ಜನ ಇದು ತುಟ್ಟಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ತುಟ್ಟಿ ಹೇಳುವಂತ ನೀವು ಬಳಸಿದವ್ರು ಏನಾದ್ರು ಇದ್ರೆ ರೊಟ್ಟಿ ಅಂದ್ರೆ ಅದು ರೊಟ್ಟಿ ಎಂತ ಕೊಟ್ಟು ಗೋವಿಗೆ ಹೋಗ್ತದ ಮನೇಲಿ ಸಾಕೋಳಕ್ಕೆ ಆಗದೆ ಇದ್ದವರಿಗೆ ನಾವೆಲ್ಲ ಪೇಟೆಯಲ್ಲಿ ಇದು ನಾನು ನಿಮ್ಗಲ್ಲ ತುಟ್ಟಿ ಅಂತದ್ದು ಇಲ್ಲ. ಗೋವಿಗೆ ರೇಟ್ ಕಡಿಮೆ ಅಂತ. ದನ ಹಂಗೆ ಹೇಳ್ಕತ್ತಿರ್ಲಿ ಹೋಗಿ 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 ನಿಮ್ಮನೇಲಿ ಇದ್ದ ಇದು ತೊಂದ್ರೆ ನಿಮ್ಗೂ ಒಂದು ನಾನು ಹೇಳಿದವನ್ನೇ ಗೋಳಡಿಯ ನಿಮ್ದು ಹೆಜ್ಜೆ ಏನು ಅಂತ ಕೇಳಿದ್ರೆ ದೃಢವಾಗಿದ್ದಾಗ ನೀವು ಅಮೌಂಟ್ ಬಗ್ಗೆ ಇದು ಮಾಡಿ, ಯಾಕೆ ನೀವು 4 ಜನ ಕಾಣಿಸ್ತಾ ಇದ್ರಿ ಕೊಡ್ತಾನೆ ಇದ್ರಿ ಒಳ್ಳೇದಾಗ್ಲಿ ನಮಗೂ ಸಹಿತ ಇದ್ರೆ ಗೋ ಸೇವೆ ಇದು ನಮ್ಮ ಗೋರ್ಣೆಯ ಮಾಣಿಯ ಅಜ್ಜ ಇವರು ಶಿವನಿಯಲ್ಲಿ ಇರೋದು. ಶಿವನಿ ಅಂದ್ರೆ ಭದ್ರಾವತಿ ಹತ್ರ ಇರೋದು. ಅಲ್ಲಿ ಜನರಿಗೆ ಇದರ ಮಾಹಿತಿಯನ್ನ ತಲುಪಿಸಲಿಕ್ಕೆ ನಾನು ಇದನ್ನ ನಿಮ್ಗೆ ಕೊಡ್ತಾ ಇದ್ದೆ. ಅಂದ್ರೆ ದತ್ತಾತ್ರೇಯ ಭಟ್ರ ಕಾರ್ಯವನ್ನ ನೀವು ಮೆಚ್ಚಿದ್ದಕ್ಕೆ ಇದನ್ನ ಅಲ್ಲಿಗೂ ತಲುಪಿಸುವಂತ ಕಾರ್ಯ ಆಗಿದೆ. ಅಂದ್ರೆ ಜಿಲ್ಲೆಗೂ ಹೋದ್ರೆ ಅದೊಂದು ಒಳ್ಳೇದು ಅಂತ. ಇವಕ್ಕೂ ಒಂದು ನೋಡಿ ಗೊತ್ತಿತ್ತು, ಆದ್ರೂ ಇದನ್ನ ಬಳಸಿ ನೋಡ್ಲಿ ಹೇಳಿ ನಾನು ಇಷ್ಟೊಂದಿದ್ದನ್ನ ಕೊಡ್ತಾ ಇದ್ದೆ. ಇದು ಬಳಸಿ ಹ್ಯಾಂಡ್ ಇಟ್ಕೊಳ್ಳಿ ಅಂದ್ರೆ ಅವ್ರ ಅಮ್ಮ ಎಲ್ಲ ಉಪಯೋಗಿಸಿದ್ ನೋಡಿದ್ದ. ಆದ್ರೂ ಇದೊಂದು ನಾನು ಕೊಟ್ಟವಾಗ ನನ್ನ ಅಕ್ಕ ಕೊಟ್ಟಿದ್ದೋಳಿ ಅತ್ತನಿಗೆ ಉಪಯೋಗಿಸ್ತಾ ಇದ್ದೆ. ಇನ್ನೊಂದು ಮೈದನ ಹೆಂಡತಿಗೆ ಮೈದನ ಮತ್ತೆ ಮೈದನ ಮನೆಯವರಿಗೆ ಬಳಸಲಿಕ್ಕೆ ಕೊಡ್ತಾ ಇದ್ದದ್ದು. ಆದ್ರೆ ಅವರು ಉಪಯೋಗ ಮಾಡ್ಲಿ ಅಂತೇಳಿ ನನಗೆ ಇಷ್ಟೊಂದು ಬಹುಮಾನ ನಾನು ಒಬ್ಬಳೇ ಬಳಸೋ ಬದಲಿಗೆ 4 ಮಂದಿಗೆ ಪ್ರಸಾರ ಮಾಡಿ ಕೊಡುವ ಅಂತೇಳಿ ಮಾಡ್ತಾ ಇದ್ದಿದ್ದು. ಈ ಬಹುಮಾನ ಸ್ವೀಕರಿಸುವ ಕಾರ್ಯಕ್ರಮ ನನ್ನ ಅತ್ತಿಗೆ ಮನೆ ಆರ್ಬೇಡ್ರು ಮತ್ತು ವೀಣಕ್ಕ ಅವ್ರ ಮನೆಯಲ್ಲಿ ನಡೆದಿತ್ತು. ಉಪನಯನ ಇತ್ತು ಒಳ್ಳೆ ಹೇಳಿದ್ದಲ್ಲ. ಹಾಗಾಗಿ ಆರ್ಬೇಡ್ರ ಸಮ್ಮುಖದಲ್ಲಿ ಇದನ್ನ ಬಹುಮಾನಕ್ಕೆ ಬಂದದ್ದನ್ನ ಇದು ಬಳಸಿ ನೋಡ್ಲಿಕ್ಕೆ ಅಭಿಪ್ರಾಯ ತಿಳಿಸಲಿಕ್ಕೆ ಈ ತಾಮ್ರ ಗೌರವನ್ನ ಕೊಡ್ತಾ ಇದ್ದೆ. ಹಾಗೆ ಅದ್ರ ಮಗಳು ರೂಪ ಡೆಲ್ಲಿಯಲ್ಲಿ ಇತ್ತು. ಡೆಲಿವರಿ ಹಾಗಾಗಿ ಅವರಿಗೂ ಇದನ್ನ ಉಪಯೋಗಿಸಿ ಡೆಲ್ಲಿಯಲ್ಲೂ ಇದ್ರ ಅಭಿಪ್ರಾಯ ಬರ್ಲಿ, ಇವರು ಉಪಯೋಗಿಸ್ಕೊಂಡು ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ ಹೇಳಿ ಇದನ್ನ ರೂಪ ಅವರಿಗೆ ಕೊಡ್ತಾ ಇದ್ದೆ. ಉಪಯೋಗಿಸಿ ಅಭಿಪ್ರಾಯವನ್ನ ನಂಬರಿಗೂ ತಿಳಿಸು, ಹಾಗೆ ನನ್ನ ನಂಬರಿಗೂ ತಿಳಿಸು. ನಿಮ್ಗೆಲ್ಲ ದೇಸಿ ಆಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಇದು ಉಪಯೋಗ ಮಾಡಲಿಕ್ಕೆ ಕೊಡ್ತಾ ಇದ್ದೆ. ನೋಡಿ, ಈ ತಾಮ್ರಗೌರ ಪೌಡರ್ ಅನ್ನ ಹೆಂಗ್ ಉಪಯೋಗಿಸೋದೊಳಕ್ಕೆ ತೋರಿಸ್ತಾ ಇದ್ದೆ. ಇದು ನೋಡಿ, ಈ ರೀತಿ ದಿನಬಳಕೆಯ ತಾಮ್ರ ಚಮ್ಮು ಈ ರೀತಿ ಹಾಕೊಂಡಿತ್ತು. ಇದಕ್ಕೆ ಒದ್ದೆ ಕೈಯಿಂದ ಹೀಗೆ ಒಂಚೂರು ಒರೆಸೋದು. ಮತ್ತೆ ಈ ಪೌಡ್ರನ್ನ ಸ್ವಲ್ಪ ತೆಗೆದ್ರೆ ಸಾಕಿದೆ. ಕೈಯಿಂದನೇ ಹೀಗೆ ತಗೊಂಡು ಇದಕ್ಕೆ ನೊರೆ ಎಲ್ಲ ಏನು ಬರ್ತಾ ಇಲ್ಲ. ಇದೆ ನೋಡಿ, ಹೀಗೆ ಮಾಡಿದರೆ ಸಾಕು. ಇದೆ ಇಲ್ಲಿ ನೋಡಿ, ಈಗ ಇಷ್ಟೇ ಮಾಡಿದರೆ ಈಗ ಬಣ್ಣ ಬದಲಾಗ್ತಾ ಹೋಗುತ್ತೆ. ಇದೆ ನೋಡಿ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಕಪ್ಪಿದೆ, ಇದಿಷ್ಟು ಮಾಡಿದ್ರೆ ನೋಡಿ ಎಷ್ಟು ಹೊಳೆತಾ ಇದೆ. ನೋಡಿ, ಇಲ್ಲಿ ನಿಮಗೆಲ್ಲ ಇದು ಕೆಂಪಾಗಿದ್ದು ಚೊಕ್ಕಾಗಿದ್ದು ಕಾಣಿಸ್ತಾ ಇದಲ್ಲ. ಇದನ್ನ ಹೀಗೆ ಮಾಡಿ ತಿಕ್ಕಿದ್ರೆ ಸಾಕು. ನೀರಾಕಿ ತೊಳೆದ್ರೆ 15 ದಿವಸವರೆಗೂ ಇದು ಒದ್ದೆ ಆಗದೆ ಇದ್ರೆ ಇದೇ ಬಣ್ಣದಲ್ಲೇ ಇರೋದು. ಹಾಗೇಳಿ ನಾವು ಊರಲ್ಲೆಲ್ಲ ಬಿಂಬಲಕಾಯಿ ತುಂಬಾ ಚೆನ್ನಾಗಿದೆ. ನಮ್ಮನೆಲ್ಲೂ ನಾವು ಬಳಸ್ತಾ ಇದ್ದೇವೆ ಇದನ್ನ. ಲಾಸ್ಟ್ 2-3 ವರ್ಷದಿಂದ ತುಂಬಾ ಚೆನ್ನಾಗಿದೆ. ಆಮೇಲೆ ಕೈಗೂ ಕೂಡ ಯಾವುದೇ ತರ ಇದಾಗೋದಿಲ್ಲ. ನಾರ್ಮಲ್ ನಾವು ಬೂದಿ ತೆಗೆದಾಗಿರ್ತದೆ, ನೋ ಕೆಮಿಕಲ್. ಹೌದು, ತುಂಬಾ ಚೆನ್ನಾಗಿದೆ. ಕೆಮಿಕಲ್ ಫ್ರೀ. ನಾವು ಬೆಂಗಳೂರಲ್ಲಿ ನಾವು 3 ವರ್ಷದಿಂದ ಉಪಯೋಗಿಸ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ. ಅದೇ ಇದರ ಉಪಯೋಗ ಮಾಡಿ ಗೊತ್ತಿದೆ. ಆದ್ರೂ ಕೆಲವರು ಅಂದ್ರೆ ಈ ವಿಡಿಯೋವನ್ನ ನಾವು ಇದಕ್ಕಿಂತ ಮುಂಚೆ ಯಾವ್ದೋ ಪೀತಾಂಬರಿ ಯಾವ್ದೋ ಬಳಸ್ತಾ ಇದ್ವಿ, ಅದು ಕೆಮಿಕಲ್. ಅದು ನೋಡಿ, ಇದು ಇಷ್ಟು ಮಾಡಿದ್ರೆ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಈ ಒಳಗಡೆನು ಕಪ್ಪಾಗಿದ್ದದ್ದು ಈಗ ಇದೇ ಬಣ್ಣದಲ್ಲೇ ಬರುತ್ತೆ. ಅದೇ ಒದ್ದೆ ಕೈಯಲ್ಲಿ ಮಾಡ್ಕೋಬೇಕು. ಇದೊಂಚೂರು ಒದ್ದೆ ಮಾಡ್ಕೊಂಡು ಮಾಡಿದ್ರೆ ಸಾಕು. ಇದಕ್ಕೆ ಕಾಯಿಸಿಪ್ಪೆ ದಿಂಬ್ರಾಗ್ಲಿ ಅಥವಾ ಬ್ರಷ್ ಎಲ್ಲ ಯಾವುದು ಬೇಡ. ಇಷ್ಟು ಕೈಯಿಂದ ಇಷ್ಟೇ ತಿಕ್ಕಿದ್ರೆ ನೋಡಿ ಬಣ್ಣ ಬದಲಾಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇಲ್ಲಿದ್ದವರೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳ್ತಾ ಇದ್ರು, ಇದು ಯಾವುದೇ ಪ್ರಚಾರಕ್ಕಾಗಿ ಮಾಡ್ತಾ ಇರೋದಲ್ಲ. ಈ ತಾಮ್ರಗೌರ ಇಷ್ಟು ದೇಶೀಯ ಆಕಳ ಸಗಣಿಯಿಂದ ಮಾಡಿದ ಈ ತಾಮ್ರಗೌರವನ್ನ ನೀವು ಉಪಯೋಗ ಮಾಡಿ. ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಇದನ್ನ ಒತ್ತಿ ಈ ವಿಡಿಯೋವನ್ನ ಮಾಡಿ ತೋರಿಸ್ತಾ ಇರೋದು. ನೋಡಿ, ತಾಮ್ರಗೌರ ಅಂತೇಳಿ ಈಗ ರೂಪ ಅವರಿಗೆ ಇದರ ಮಾಹಿತಿಯನ್ನ ಕೊಟ್ಟಿದೆ. ಇದು
ಲೈವ್ ಡೆಮೋ ಇದು. ತಾಮ್ರ, ಇದನ್ನ ತಾಮ್ರ ಅಂತ ಅಲ್ಲ, ಹಿತ್ತಾಳಿ, ಚಿನ್ನ ಯಾವ್ದು ಬೇಕಾದ್ರೂ ಯಾವ್ದನ್ನು ಬಳಸು. ಬೆಳ್ಳಿ, ಹಿತ್ತಾಳಿ, ಚಿನ್ನ. ಇದು ನೋಡಿ ಈಗ ಇದೆ. ಇದನ್ನ ಹಾಗೆ ತಿಂದ್ರು ಏನೂ ಇಲ್ಲ ಅಂತೇಳಿ ದತ್ತಾತ್ರೇಯ ಭಟ್ರ ಅಭಿಪ್ರಾಯ ಇದೆ. ಮಕ್ಕಳಿಂದ ದೂರ ಇಡಬೇಕು, ಚಿಕ್ಕ ಮಕ್ಕಳಿಂದ. ಯಾಕೆ ಕೇಳ್ತೀರಿ? ತಿಂದು ಖಾಲಿ ಮಾಡಿಬಿಡ್ತಾರೆ, ಅಷ್ಟೇ ರುಚಿ ಇದೆ ನೋಡಿ. ಇದಿಷ್ಟು ಮಾಡಿ ಹೌದು. ನಾವು ತೊಳೆದಿಟ್ರೆ ಸಾಕು. ಇದು 15 ದಿವಸ ತನಕ ನಾವು ದಿನ ಬಳಸ್ತಾ ಇದ್ರು ಇದೇ ಬಣ್ಣದಲ್ಲೇ ಇರುತ್ತೆ, ಕಂದು ಬಣ್ಣ ಬರೋದಿಲ್ಲ. ಹಾಗಾಗಿ ಇದನ್ನ ಇಲ್ಲಿ ನಮ್ಮ ನೆಂಟರಿಷ್ಟರಿಗೆಲ್ಲ ಇದನ್ನ ಡೆಮೋ ಮಾಡಿದ್ದೀನಿ. ಇದು ವಿಡಿಯೋವನ್ನ ಪ್ರಚಾರಕ್ಕಾಗಿ ಅಂತಲ್ಲ, ಉಪಯೋಗ ಚೆನ್ನಾಗಿದೆ ಅಂತೇಳಿ ಈ ವಿಡಿಯೋವನ್ನ ಹಾಕ್ತಾ ಇರೋದು. ನೀವು ಎಲ್ಲ ಉಪಯೋಗ ಮಾಡಿ ನೋಡಿ. ಅಲ್ಲ, ತಿನ್ಲಿಕ್ಕೆ ಅಂತ ಉಪಯೋಗಿಸೋದಲ್ಲ, ಇದು ಇದ್ರೂ ಏನು ಅಪಾಯ ಇಲ್ಲ ಅಂತೇಳಿ ಅವರು ಡೆಮೋ ಮಾಡಿ ಹೇಳ್ತಾ ಇದ್ರು. ಹೀಗೆ ಎಲ್ಲದನ್ನು ಬಳಸಬಹುದು. ನಾನು ಇದು ಉಪನಯನದ ಮನೆಯಲ್ಲಿ ಇದನ್ನ ಒಂದ್ಸಲ ಡೆಮೋ ಮಾಡಿ ನನ್ನ ಯೂಟ್ಯೂಬ್ನಲ್ಲೂ ಹಂಚ್ಕೊಳ್ತಾ ಇದ್ದೀನಿ.